ಇವತ್ತು ವಿಜಯ್ ಸಮರ್ಥ್ ಅವ್ರ ನೇತೃತ್ವದಲ್ಲಿ ಪುರಂದರ ನಮನ ಮತ್ತು ಅಭಿನಂದನಾ ಕಾರ್ಯಕ್ರಮ. ವಿಜಯ್ ಸಮರ್ಥ್ ಅವ್ರದ್ದು ನೇಚರೇ ಹಾಗೆ, ಒಂದಷ್ಟು ಜನಕ್ಕೆ ವೇದಿಕೆ ಕೊಟ್ಟರೆ ಏನೇನು ಸಾಧಕರಿದ್ದಾರೆ ಅವರಿಂದ ಬೇರೆಯವರಿಗೆ ಅಷ್ಟು ಅನುಕೂಲ ಆಗುತ್ತೆ ಅಂತ. ಮತ್ತು ನಮ್ಮದು ಸಂಸ್ಕೃತಿ, ನಮ್ಮ ಸಾಹಿತ್ಯ, ಇವರನ್ನೆಲ್ಲ ಪ್ರೋತ್ಸಾಹ ಮಾಡೋದು ನಮ್ಮೆಲ್ಲರದ್ದು ಕರ್ತವ್ಯ ಇದೆ. ವಿಜಯ್ ಸಮರ್ಥ್ ಅವರು ಸಮರ್ಥವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಹಲವಾರು ಜನ ಮಹಿಳೆಯರನ್ನ ಗೌರವಿಸಿರೋದು ಅವ್ರು ಮಾಡಿರೋವಂಥ ಕಾರ್ಯಗಳಲ್ಲಿ. ಯಾಕಂದರೆ ತುಂಬ ಜನ ಮಹಿಳೆಯರು ಮನೆ ಬಿಟ್ಟು ಹೊರಗಡೆ ಆಗಲ್ಲ. ಈ ಸಂದರ್ಭದಲ್ಲೂ ಆನ್ಲೈನ್ ಮುಖಾಂತರ ಭಕ್ತಿಗೀತೆಗಳನ್ನು ಹೇಳ್ಕೊಡೋದು, ಸಂಗೀತದಲ್ಲಿ ಆಸಕ್ತಿಯನ್ನು ಮೂಡಿಸೋವಂಥದ್ದನ್ನು ಮಾಡಿದ್ದಾರೆ. ನಿಜವಲ್ಲೂ ಅವರಿಗೆ ಉತ್ಪೂರ್ವಕವಾದಂಥ ಅಭಿನಂದನೆಗಳು. ಈ ರೀತಿಯಾದಂಥ ಚಟುವಟಿಕೆ ನಿರಂತರವಾಗಿ ಅವ್ರು ಮಾಡ್ತಾ ಇರೋದು ನಮಗೆಲ್ಲರಿಗೂ ಎಲ್ಲ ಒಂದು ಕಡೆ ಸಂಸ್ಕೃತಿ ಕಾರ್ಯಕ್ರಮಗಳು ತುಂಬ ಕಮ್ಮಿ ಆಗ್ತದೆ ಅಂತ ಇಲ್ಲ, ಹಂಗೆ ಅಂದ್ಕೊಂಡಿದ್ದೀವಿ. ಭಾರತ ಈಗಲೂ ಇದನ್ನೆಲ್ಲ ನಂಬಿರೋವಂತಹ ದೇಶ ಇದು. ನಮ್ಮದು ರಾಷ್ಟ್ರೀಯತೆ ಇದನ್ನೆಲ್ಲ ಬೆಳವಣಿಗೆ ಆಗಿದ್ದೆ ಈ ರೀತಿಯಾದಂಥ ಭಜನೆ ಮುಖಾಂತರ ಈ ದೇಶವನ್ನು ಕಟ್ಟಿರೋವಂಥದ್ದು. ಈ ದೇಶದ ಸಂಸ್ಕೃತಿನೇ ಒಂದು ಭಜನೆಯಲ್ಲೇ ಮುಖಾಂತರ ಕಟ್ಟಿರೋವಂಥದ್ದು. ನಂಬಿಕೆ ಇದೆ. ಮಹಿಳೆಯರು ಎಲ್ಲಿ ತನಕ ಇದನ್ನು ಸನಾತನ ಧರ್ಮವನ್ನು ನಾವೆಲ್ಲರೂ ಒಪ್ಪಿ ಈ ರೀತಿಯಾದಂಥ ಚಟುವಟಿಕೆಗಳನ್ನು ಮಾಡ್ತಾ ಇರ್ತೀವೋ, ಹಿಂದೂ ಧರ್ಮ ಮತ್ತು ಭಾರತ ದೇಶ ಹಿಂಗೆ ಉಳಿಯುತ್ತೆ. ಸಮರ್ಥ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ಈ ದಿನ ರವೀಂದ್ರ ಕಲಾಕ್ಷೇತ್ರ ಹಿಂಭಾಗದಲ್ಲಿರುವ ಸಂಸಾ ಬಯಲೂರು ರಂಗಮಂದಿರದಲ್ಲಿ ಪುರಂದರ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಕರ್ನಾಟಕದ ವಿವಿಧ ಭಾಗಗಳಿಂದ ಸಂಗೀತ ಕ್ಷೇತ್ರದ ಸಾಧನೆ ಮಾಡಿದಂಥ ಹಿರಿಯ ಗಾಯಕರು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಹಾಗೆಯೇ ಸುಷಮೀಂದ್ರ ತೀರ್ಥ ಮಹಾಸ್ವಾಮಿಗಳು ಭುವನಗಿರಿ ಮಠ ಬೆಂಗಳೂರು ಅವರು ಸಾನ್ನಿಧ್ಯವನ್ನು ವಹಿಸಿದರು ಮತ್ತು ಅರುಣ್ರವರು ಮೇಲ್ಮನೆ ಶಾಸಕರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಡೆಸಿಕೊಟ್ರು. ಸಮರ್ಥ ಸಾಹಿತ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ಹಾಗೂ ಬೆಂಗಳೂರು ಆರ್ಯವೈಶ್ಯ ಮಹಿಳಾ ಮಂಡಳಿಗಳ ಒಕ್ಕೂಟದ ಸಹಯೋಗದೊಂದಿಗೆ ಬೆಂಗಳೂರಿನ ಹೆಸರಾಂತ ರವೀಂದ್ರ ಕಲಾಕ್ಷೇತ್ರದ ಹಿಂಭಾಗದಲ್ಲಿರುವ ಸಂಸಾ ಬಯಲು ರಂಗಮಂದಿರದಲ್ಲಿ ಈ ದಿನ ಪುರಂದರ ನಮನ, ಸಂಗೀತ ಪಿತಾಮಹ ಆದಂತಹ ಪುರಂದರ ನಮನವನ್ನು ನಾವು ಸಲ್ಲಿಸಿದ್ದೇವೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ, ವಿವಿಧ ಊರುಗಳಿಂದ ಆಗಮಿಸಿ ಇದು ಅಂತರ್ಜಾಲದ ಮೂಲಕ 10 ಜನ ಹೆಸರಾಂತ ಗಾಯಕಿಯರು ಅವರಿಗೆ ತರಬೇತಿ ನೀಡಿ ಕೇವಲ ಒಂದು 15 ದಿನದಲ್ಲಿ ತರಬೇತಿ ನೀಡಿ ಈ ದಿನ ಈ ವೇದಿಕೆಯಲ್ಲಿ, ಮಹಾನ್ ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದ್ದೇವೆ. ಅದು ಯಶಸ್ವಿಯಾಗಿ ಜರುಗಿದ್ದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಇಲ್ಲಿ ನಾವು ಚಿರಋಣಿ ಎಲ್ಲ ಏನು ಗಾಯಕಿಯರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಹಾಗೆ ಎಲ್ಲರಿಗೂ ನಾವು ಚಿರಋಣಿಯಾಗಿದ್ದೇವೆ. ಹಾಗೆ ಸಮರ್ಥ ಸಾಹಿತ್ಯ ಸಾಂಸ್ಕೃತಿಕ ಪ್ರತಿಷ್ಠಾನಕ್ಕೂ ಹಾಗೂ ವತ್ಸಲ ಮದನ್ ಅವರಿಗೂ ಹಾಗೂ ಮಹಿಳಾ ಮಹಾಸಭಾದ ಉಮಾ ಸಾಯಿರಾಮ್ ಅವರಿಗೂ ನಾವು ಅನಂತ ಧನ್ಯವಾದಗಳು ಹೇಳ್ತೀವಿ. ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಗುರೂಜಿಗಳಾದಂತಹ ಸುಷಮೀಂದ್ರ ತೀರ್ಥ ಸ್ವಾಮೀಜಿಯವರು ಭುವನಗಿರಿಯಿಂದ ಬಂದು ಸಾನ್ನಿಧ್ಯ ವಹಿಸಿ ಎಲ್ಲರಿಗೂ ಶುಭಾಶೀರ್ವಾದ ನೀಡಿ ನಮಗೆ ಯಶಸ್ವಿಯಾಗಲೆಂದು ಶುಭ ಹಾರೈಸಿದರು. ಇದನ್ನು ಹೇಳಲಿಕ್ಕೆ ನಾನು ಮೈಸೂರಿಂದ ಬಂದಿದ್ದೇನೆ. ನಾನು ಗೌರವ್ ಸುಧಾ ಮುರಳಿ. ಈ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಭಾಗವಹಿಸಿದ್ದೀರಾ ಮೇಡಮ್? ಸುಮಾರು 500 ಜನ ಭಾಗವಹಿಸಿದರು. ಪಂಚಶತ ಗಂಟ ಗಾಯನ ಅಂತಲೇ ಹೇಳ್ಬೋದು ಇದನ್ನು. 12 ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೆಸ್ಕೊಂಡು ಬರ್ತಾರೆ. ಅದರಲ್ಲೂ ಹೆಚ್ಚಿನದಾಗಿ ಬೆಂಗಳೂರಿನಲ್ಲಿ ನಡೆಯುತ್ತೆ. ಮೈಸೂರಿನಲ್ಲಿ ಸಾಂಸ್ಕೃತಿಕ ವೈಭವ ಅಂತಲೇ ಸುಮಾರು 800 ಕಲಾವಿದರು ಒಳಗೊಂಡಂತಹ ಒಂದು ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ಆಗಿದ್ದು ರಾತ್ರಿ 11:30 ತನಕ ನಡೆದಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಹಾಗೆ ರಾಜ್ಯದ ವಿವಿಧೆಡೆ ಎಲ್ಲ ನಡೀತಾ ಬರ್ತಾ ಇರುತ್ತೆ. ಶ್ರೀ ವಿಜಯ್ ಸಮರ್ಥ್ರವರು ವರ್ಷಕ್ಕೆ 12 ಕಾರ್ಯಕ್ರಮಗಳು ಹಾಗೆ ಮಾಡ್ಕೊಂಡು ಹೋಗ್ತಾರೆ. ಆ ಅಭಿನಂದನೆಗಳನ್ನು ಸಹ ಗೌರವವನ್ನು ಸಹ ಗುರುತಿಸ್ತಾರೆ. ಹಲವಾರು ಜನಗಳು ಇಡೀ ಕರ್ನಾಟಕದಲ್ಲಿರುವಂತಹ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂತಹ ಹಲವಾರು ಜನಗಳಿಗೆ ಇಲ್ಲಿ ವೇದಿಕೆಯನ್ನು ಕಲ್ಪಿಸಿ ಅವರಿಗೆ ಅಭಿನಂದನೆಗಳು, ಗೌರವವನ್ನು ಸಮರ್ಪಿಸಿ ಸನ್ಮಾನವನ್ನು ಮಾಡ್ತಾರೆ. ಹಲವಾರು ವ್ಯಕ್ತಿಗಳ ಹೆಸರಿನಲ್ಲಿ ಈ ಒಂದು ಸನ್ಮಾನಗಳನ್ನು ಇಟ್ಕೋತಾರೆ. ಈ ಎಲ್ಲಕ್ಕೂ ಕಾರಣಕರ್ತರು ಶ್ರೀಯುತ ವಿಜಯ್ ಸಮರ್ಥ್ರವರು. ನನ್ನ ಹೆಸರು ನಾಗರತ್ನ ವೆಂಕಟೇಶ್, ನಿರೂಪಕಿ. ಇವತ್ತಿನ ದಿನ ಬರೀ ಡಿಸ್ಕೋ ಡಿಜೆಗಳೇ ಇರಬೇಕಾದ್ರೆ ಈ ದಾಸರ ಪದಗಳೇ ಆಗಲಿ, ಒಂದು ದೇವರ ಭಕ್ತಿಗೀತೆನೇ ಆಗಲಿ, ಅವೆಲ್ಲ ಮರ್ತುಬಿಟ್ಟಿದ್ದಾರೆ ಜನ. ಅದನ್ನು ಮತ್ತೆ ನಾವು ನೆನಪಿಸೋಗೋದಕ್ಕೆ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇರಬೇಕು. ಆದರೆ ಇವತ್ತಿನ ಕಾರ್ಯಕ್ರಮ ನಿಜವಾಗ್ಲೂ ತುಂಬ ಸೊಗಸಾಗಿದ್ದ ಮೂಡಿ ಬಂದಂಥ ಕಾರ್ಯಕ್ರಮ ಅದು. ಆಮೇಲಿಂದ ಇನ್ನೊಂದೇನು ಅಂತಂದರೆ, ಈ ಕಾರ್ಯಕ್ರಮ ಆಯೋಜಿಸಿದಾರಲ್ಲ ವಿಜಯ್ ಸಮರ್ಥ್ ಅವರು, ನಿಜ ಹೇಳಬೇಕು ಅಂದರೆ ಅವ್ರಿಗೊಂದು ಹೃದಯಪೂರ್ವಕ ನಮನಗಳನ್ನ ಸಲ್ಲಿಸ್ಬೇಕು ಅವ್ರಿಗೆ. ಯಾಕೆ ಅಂತಂದರೆ ಅವರು ತಿಂಗಳಿಗೊಂದು ಕಾರ್ಯಕ್ರಮಗಳು ಮಾಡ್ತಾ ಇರ್ತಾರೆ. ಆದರೆ ಇಂಥ ಕಾರ್ಯಕ್ರಮಗಳೇ ಜಾಸ್ತಿ ಮುಂದುವರಿಸ್ತಾರೆ. ಆಮೇಲೆ ತುಂಬ ಒಂದೊಂದು ಸತಿಗೆ ಒಂದೊಂದು ಥರ ಚುಟುಕು ಸಾಹಿತ್ಯ, ಜಾನಪದ ಇದರದ್ದೆಲ್ಲನೂ ಮಾಡ್ತಾರೆ. ಈ ಸತಿ ಪುರಂದರ ದಾಸರದು, ಅದು ಅಲ್ಲದೆ ಆರ್ಯವೈಶ್ಯ ಜನಾಂಗದ ಪುರಂದರ ದಾಸರು ಆಗಿರೋದಕ್ಕೆ ಇನ್ನೂ ನಮಗೆ ಒಂದು
ಎನರ್ಜಿ ಬಂದಂಗೆ ಮತ್ತು ಅವರಿಂದ ಎಷ್ಟೋ ವಿಷಯಗಳು ತಿಳ್ಕೊಬೇಕಾಗಿರುತ್ತೆ. ಯಾಕೆಂದರೆ ಈಗಿನ ಜನ್ರೇಷನ್ಗೆ ಎಷ್ಟೋ ವಿಷಯಗಳು ಗೊತ್ತಿರೋದಿಲ್ಲ. ಅವರಿಗೆಲ್ಲ ಒಂದು ಈಗಿನ ಜನ್ರೇಷನ್ಗೆ ತಿಳಿಸ್ದಂತಾಗುತ್ತೆ ಇಂಥ ಕಾರ್ಯಕ್ರಮಗಳು ಮಾಡಿದಾಗ. ನನಗೆ ಈ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು. ಜನನೂ ಹಾಗೆ ಇನ್ನೂ ಮುಂದಕ್ಕೆ ಮುಂದುವರಿಸಲಿ ಇದೇ ಥರ ಕಾರ್ಯಕ್ರಮಗಳನ್ನ. ಮತ್ತು ನಮ್ಮ ವಿಜಯ ಸಮರ್ಥ ಅವ್ರಿಗೆ ಕೂಡ ಆ ದೇವರು, ಆ ಪುರಂದರದಾಸರು ಇನ್ನೂ ಶಕ್ತಿ ಕೊಡಲಿ, ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡೋವಂಥದ್ದು ಅಂತ ಹೇಳಿ ನಾನು ಕೇಳ್ಕೊತೀನಿ. ಭಕ್ತಿ ಭಾವಕ್ಕೇ ಕಡಿಮೆ ಆಗ್ತಾಯಿದೆ. ಅದನ್ನೆಲ್ಲ ಮೂಡಿಸೋವಂಥ ಒಂದು ಚಟುವಟಿಕೆ ಕಾರ್ಯಕ್ರಮ ಇದು ಒಂದು ಕಾರ್ಯಕ್ರಮ. ಯಾಕೆಂದರೆ ದಾಸರ ಪದನೇ ಆಗಲಿ, ಒಂದು ದೇವ್ರ ನಾಮನೇ ಆಗಲಿ. ಯಾಕೆಂದರೆ ತಿರುಪ್ತಿಲಿರ್ಬೋದು ವೆಂಕಟರಮಣ, ಅಲ್ಲಿಗೆ ಎಷ್ಟೋ ಜನ ಹೋಗ್ತಾರೆ. ಅಂದರೆ ಇಂಥ ಕಾರ್ಯಕ್ರಮಗಳು ಇದು ಮಾಡಿದಾಗ ತಿರುಪ್ತಿಯಿಂದ ಗೋವಿಂದನೇ ಬಂದಂಗೆ ಆಗುತ್ತೆ. ನಾವು ಇದ್ದಲ್ಲಿ ಕರೆಸ್ಕೋಬೋದು. ಆಮೇಲೆ ಇದ್ದಲ್ಲಿಯೇ ಪ್ರೇಮ ತೋರಿಸ್ಬೋದು, ಭಕ್ತಿ ತೋರಿಸ್ಬೋದು, ಪ್ರೀತಿ ತೋರಿಸ್ಬೋದು. ಯಾವುದೇ ದೇವರ ಸ್ವರೂಪವಾಗಲಿ, ಯಾವುದೇ ಒಂದು ಇದಾಗಲಿ ಪ್ರಧಾನವಾಗಿ ನಾವು ಇಟ್ಕೊಂಡು ಇಂಥ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಿಕೊಂಡು ಹಮ್ಮಿಕೊಂಡು ಹೋಗ್ತಾ ಇರಬೇಕು. ನನ್ನ ಹೆಸರು ಕವಿತಾ ಶೆಟ್ಟಿ ಅಂತ. ನಾನು ಕಲಾವಿದೆ ಮತ್ತು ಕಿರು ಸಾಹಿತಿ. ಒಂದು 7-8 ನಾಟಕಗಳು ಬರೆದಿದ್ದೀನಿ. ಹಾಗೂ ಸಿನಿಮಾ, ಸೀರಿಯಲ್ಲು ಮತ್ತು ರಂಗಭೂಮಿ ನಟನೆಯಲ್ಲಿ ಸುಸೂತ್ರವಾಗಿ ಹಮ್ಮಿಕೊಂಡು ಬಂದಿದ್ದೀನಿ.